ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ನಮ್ಮ ಗಾರ್ಡನ್ನಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡ್ತೀವಿ ಅಂತ ಮಾಡಿದೆ ಅಂತ ತೋರಿಸ್ತೇನೆ. ನಮ್ಮ ಈ ಗಿಡಗಳೆಲ್ಲ ಹೂ ಕಿತ್ಕೊಂಡು ಮುಗ್ದೋಗಿದೆ. ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಇವತ್ತಿನ ವಿಡಿಯೋ ಗಿಡಗಳನ್ನು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಕೆಲವೊಂದು ಗಿಡಗಳನ್ನು ಕೆಲವೊಂದು ಹಂತದಲ್ಲಿ ಯಾವ ರೀತಿ ನಾವು ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಸುಮಾರು ಗಿಡಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನನಗೆ ತಿಳಿದಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಯಾರ ಹತ್ರ ಗಾರ್ಡನ್ ಇದೆ ಅಂಥವ್ರಿಗೆ ಶೇರ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತೇಳಿ ನೋಡೋಣ. ನಮ್ಮ ಮನೆ ಹೊಸ ಗಣಗಲೆ ಗಿಡ ಫಸ್ಟ್ ಟೈಮ್ ಹೂ ಬಿಟ್ಟಿದೆ, ಹೂ ಅರಳಿದೆ. ಕೆಂಪು ಕಲರ್ ಒಂದು ಸುತ್ತಿನ ಗಣಗಲೆ ಹೂವು ಅರಳಿದೆ ನೋಡಿ. ಎಕ್ಸ್ಟ್ರಾ ಮೊಗ್ಗುಗಳು ಕೂಡ ಆಗಿದೆ. ಈ ಗಿಡ ಫೆಬ್ರವರಿಯಲ್ಲಿ ನಾನು ಕಟ್ಟಿಂಗ್ನ ಹಾಕಿದ್ದು. ಇಷ್ಟೊತ್ತಿಗೆ ಒಂದು 6-7 ತಿಂಗಳು ಹೊತ್ತಿಗೆ ಹೂ ಸ್ಟಾರ್ಟ್ ಆಗಿದೆ. ಇದು ಮಧುಮಾಲತಿ ಪ್ಲ್ಯಾಂಟ್. ತುಂಬ ದಿವಸದಿಂದ ಹೂ ಬಿಟ್ಟಿರಲಿಲ್ಲ, ಇವಾಗ ಹೂ ಬಿಟ್ಟಿದೆ. ಇದು ಸುಮಾರು 8-10 ತಿಂಗಳಿಂದನೂ ನನಗೆ ಹೂ ಕೊಟ್ಟಿರಲಿಲ್ಲ. ನನಗಿದೇನು ಗಿಡ ಹಾಳಾಗೋಯ್ತೇನೋ, ಇನ್ನು ಹೂವೇ ಬಿಡಲ್ವೇನೋ ಅನ್ನೋಷ್ಟು ಬೇಜಾರಾಗ್ತಿತ್ತು. ಮೊನ್ನೆ ಒಂದು 15 ದಿವಸದಲ್ಲಿ ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ನ ಕೊಟ್ಟೆ. ಒಟ್ಟಲ್ಲಿ ಈ ಗಿಡಕ್ಕೂ ಕೂಡ ಕೆಮಿಕಲ್ ಫರ್ಟಿಲೈಸರು ಕೊಡಲೇಬೇಕು, ಆಗ ಮಾತ್ರ ಇಷ್ಟೆಲ್ಲ ಹೂವು ಮೊಗ್ಗು ಆಗೋದಕ್ಕೆ ಸಾಧ್ಯ. ನೋಡಿ ಎಷ್ಟು ಚೆನ್ನಾಗಿ ಮಧುಮಾಲತಿ ಗಿಡ ಮೊಗ್ಗು ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ನೋಡಿ. ಕನಕಾಂಬರ ಗಿಡ, ಇದು ಸುಮಾರು 4 ತಿಂಗಳಷ್ಟು ಏಜ್ ಆಗಿರುವಂಥ ಗಿಡ. ಈ ಗಿಡಗಳು ಸುಮ್ಮನೆ ಸ್ಟ್ರೈಟಾಗಿ ಈಗ ಬೆಳ್ಕೊಂಡು ಹೋಗ್ತಾಯಿತ್ತು. ನೋಡಿಲ್ಲಿ ಈಗೊಂದು 10-12 ದಿವಸದಿಂದ ಕುಡಿನ ಮುರಿದಿದ್ದೀನಿ. ಹಾಗಾಗಿ ಚೆನ್ನಾಗಿ ಮಧ್ಯ ಗಿಡಗಳು ಗ್ರೋತ್ ಆಗ್ತಾಯಿದೆ. ಹಾಗಾಗಿ ಈಗ ಈ ಎಲ್ಲ ಗಿಡಗಳಲ್ಲಿಯೂ ಕುಡಿ ಭಾಗನ ಕಟ್ ಮಾಡೋಣ. ಗಿಡದ ಗ್ರೋತ್ ಚೆನ್ನಾಗಿರುತ್ತೆ. ನಾನು ಎಲ್ಲನೂ ಕಟ್ ಮಾಡಲಿಲ್ಲ, ಫಸ್ಟ್ ಟೆಸ್ಟ್ ಮಾಡೋಣ, ಕಟ್ ಮಾಡಿಬಿಟ್ಟು ಆಮೇಲೆ ಗಿಡ ಹಾಳಾಗೋದ್ರೆ ಅಂಥೇಳಿ ಒಂದು ಸ್ವಲ್ಪನ ಮಾತ್ರ ಕಟ್ ಮಾಡಿದೆ. ಬಟ್ ರಿಸಲ್ಟ್ ನೋಡಿದ್ನಲ್ಲ, ಚೆನ್ನಾಗಿ ಗ್ರೋತ್ ಆಗ್ತಿರೋದು. ಹಾಗಾಗಿ ಈಗ ಗಿಡಗಳ ಕುಡಿ ಭಾಗನ ಕಟ್ ಮಾಡ್ತಾಯಿದ್ದೀನಿ. ಹೀಗೆ ಕಟ್ ಮಾಡಿ ಬೆಳೆಸ್ಬೋದಂತೆ ಹೇಳಿದ್ರು ಎಲ್ಲರೂ. ಫಸ್ಟ್ ಟೈಮ್ ನೋಡಿಲ್ಲಿ ಕುಡಿ ಭಾಗದಲ್ಲಿ ಹೂ ಬರೋ ಥರನೂ ಕಾಣಿಸ್ತಾ ಇದೆ. ಏನೋ ಗೊತ್ತಿಲ್ಲ, ಬಂದಮೇಲೆ ನೋಡೋಣ. ಈ ಮಳೆಗಾಲ ಬಂದರೆ ಇದೊಂದು ಕಥೆಯಪ್ಪ, ಕಳೆ ಕೀಳೋದೇ ಒಂದು ಕೆಲಸ ಆಗಿಬಿಡುತ್ತೆ. ಅದೆಲ್ಲಿರ್ತವೋ ಈ ಗಿಡಗಳು, ಇವೇ ನಮ್ಮ ಪಾಟಿಗೆ ಬರ್ತಾವ ಅನ್ನಿಸ್ಬಿಡುತ್ತೆ. ಎಷ್ಟೊಂದು ಕಳೆ ಆಗಿದೆ ನೋಡಿ. ನಾವೇನೋ ಕೆಲಸ ಮಾಡೋಣ ಅಂತ ಬಂದರೆ ಇವೇನೋ ಎದ್ದು ಕಾಣಿಸ್ತವೆ, ನಾವಿದ್ದೀವಿ ನೋಡಿ ಅನ್ನೋ ಥರ. ಇಲ್ಲೊಂದು ಗಿಡದಲ್ಲಿ ಆಲ್ರೆಡಿ ಹೂ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಪರವಾಗಿಲ್ಲ, ಈ ಗಿಡಗಳು 4-5 ತಿಂಗಳಿಗೆಲ್ಲ ನಮ್ಮ ಮನೆಯಲ್ಲಿ ಹೂ ಬಿಡೋ ಅಷ್ಟು ಆಗಿದೆ. ಖುಷಿ ಆಯಿತು ನೋಡಿ. ಕುಡಿ ಭಾಗನ ಮುರಿಯೋಣ, ಯಾಕೆಂದರೆ ಮಳೆ ಇರೋದ್ರಿಂದ ಚೆನ್ನಾಗಿ ಗ್ರೋತ್ ಆಗ್ತವೆ ಈಗ ಗಿಡಗಳು ಇವು. ಹಾಗಾಗಿ ಕುಡಿ ಭಾಗನ ತೆಗಿತಾಯಿದ್ದೀನಿ. ಪರವಾಗಿಲ್ಲ, ಕನಕಾಂಬರ ಗಿಡಗಳು ಇಷ್ಟು ಬೇಗ ಹೂ ಬಿಡೋ ಹಾಗಾಗಿದೆ. ತುಂಬ ಲೇಟ್ ಆಗುತ್ತೆ ಅಂತಿದ್ರು ಪಾಟಲ್ಲಿರೋದ್ರಿಂದ. ಇದ್ರದ್ದು ಡೇಟ್ ಚೆಕ್ ಮಾಡಿ ಹೇಳ್ತೀನಿ ನಂತರ. 2 ಗಿಡದಲ್ಲಿ ಹೂ ಬರೋ ಥರ ಆಗಿದೆ. ಕುಡಿ ಭಾಗದ ಗಿಡಗಳನ್ನ ಹಾಕಿ ಹೂ ಬರ್ತಾಯಿದೆ ಅಂತ ತೋರಿಸಿದ್ನಲ್ಲ, ಇದು ನೋಡಿ. ಈ ಗಿಡ ಈ ಹೂವಿನ ಬಿಟ್ಟಿತ್ತು. ಇದು ಆಲ್ರೆಡಿ 3 ಡೇಸ್ ಹಿಂದೆಯೇ 1-2 ಹೂ ಆಗಿತ್ತು. ಕುಡಿ ಭಾಗದ ದಾಸವಾಳ ಕಟ್ಟಿಂಗ್ಗಳು ಹೂಗಳು ಬೇಗ ಬರ್ತವೆ ಅಂತ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ.
ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ. ನಿನ್ನೆ ನಮ್ಮ ಮನೆಯವರು ಈ ಹೂವನ್ನೆಲ್ಲ ಕಿತ್ತಿಲ್ಲ ಅನಿಸುತ್ತೆ, ಅದಕ್ಕೆ ಎಲ್ಲ ಹೂಗಳು ಇಲ್ಲೇ ಈಗ ಹಾಗೆ ನಿಂತಿದೆ. ಈ ಥರ ಬಿಟ್ಬಿಟ್ರೆ ಗಾರ್ಡನ್ ಗಲೀಜಾಗೋಗುತ್ತೆ, ನೆಲಕ್ಕೆ ಬಿದ್ದು ಬಿದ್ದು ಎಲ್ಲ ಹಾಳಾಗುತ್ತೆ. ಇದನ್ನು ಆವಾಗಲೇ ತೆಗೆದು ಬಿಡಬೇಕು. ಈ ಹೂವಿಂದ ಏನು ಪ್ರಾಬ್ಲಮ್ ಅಂದರೆ ಗಂಟೆ ಹತ್ತಾಗಿದ್ರೂ ಕೂಡ ನೋಡಿ ಅರಳೇ ಇಲ್ಲ ಇನ್ನು. ಹಾಗಾಗಿ ನಮ್ಮ ಮನೆಯವ್ರಿಗೆ ಇದು ಮಗ್ಗು ಅಂತಲೇ ಅನಿಸಿ ಈ ಹೂವನ್ನೇ ಕಿತ್ಕೊಂಡು ಬರಲ್ಲ. ನಾವು ಈ ಹೂವನ್ನ ದೇವ್ರಿಗೆ ಮುಟ್ಸೇ ಇಲ್ಲ ಹೇಳ್ಬೇಕಂದ್ರೆ. ನಾನು ಬಂದರೆ ಮಾತ್ರ ಈ ಹೂವು ಕಿತ್ಕೊಂಡು ಹೋಗೋದು. ನಮ್ಮ ಮನೆಯವ್ರು ಬಂದರೆ ಮಗ್ಗು ಅಂತೇಳಿ ಕೀಳೋದೇ ಇಲ್ಲ. ಅದೊಂದು ಪ್ರಾಬ್ಲಮ್ಮು ಈ ಗಿಡದ್ದು. ಮನೆಯಲ್ಲಿ ಸೇವಂತಿಗೆ ಗಿಡಗಳು ಹೂ ಬಿಟ್ಟಿದೆ. ಎಲೆಯಷ್ಟೇ ಮೊಗ್ಗನ್ನು ಕೂಡ ಈ ಗಿಡ ಹೊಂದಿದೆ. ತುಂಬ ಚಿಕ್ಕ ಸೇವಂತಿಗೆ, ಇದು ಪುಟ್ಟ ಸೇವಂತಿಗೆ, ಬಟ್ ಬೇಗ ಒಣಗಲ್ಲ ಈ ಸೇವಂತಿಗೆ. ಹಾಗಾಗಿ ಇದನ್ನು ನಾನು ಇಟ್ಕೊಂಡಿದ್ದೀನಿ. ಚಿಕ್ಕ ದೇವರ ವಿಗ್ರಹಗಳಿಗೆ ಮುಡ್ಸೋದಕ್ಕೆ ಈ ಹೂವು ತುಂಬ ಚೆನ್ನಾಗಿರುತ್ತೆ. ಒಂದೇ ದಿವಸ ಇಷ್ಟೊಂದು ಹೂಗಳು ಗಿಡದಲ್ಲಿ ಬಿಟ್ಟಾಗ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಅದರಲ್ಲೂ ದಾಸವಾಳಗಳು ಇಷ್ಟೊಂದು ಕಲರ್ಫುಲ್ಲಾಗಿ ಹೂ ಬಿಟ್ಟಾಗ ಯಾರು ಖುಷಿ ಆಗಲ್ಲ ಹೇಳಿ. ಒಂದು ಆಶ್ಚರ್ಯ ಅಂದರೆ ಇದು ದಪ್ಪ ಹೂವನ್ನ ಬಿಡ್ತಿದ್ದಂತಹ ದಾಸವಾಳ ಗಿಡ ಯಾಕೆ ಏನಾಯಿತು ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಇರೋದು ಒಂದೇ ಕಡ್ಡಿ, ಆದರೆ ಇದು ಇವಾಗ ಈ ರೀತಿ ಒಂದು ಸುತ್ತಿನ ದಾಸವಾಳ ಹೂವು ಆಗ್ತಿದೆ. ನಂಗೆ ರೀಸನ್ ಗೊತ್ತಿಲ್ಲ ಯಾಕೆ ಹೀಗಾಯಿತು ಅಂತೇಳಿ. ದಪ್ಪ ದಾಸವಾಳ ಹೂವಿನ ಗಿಡ ಇದು. ನಾನು ಪ್ಲೇಸ್ ಕೂಡ ಚೇಂಜ್ ಮಾಡಿಲ್ಲ, ಅಲ್ಲೇ ಇದೆ. ಬಟ್ ಈ ರೀತಿಯಾಗಿ ಒಂದು ಸುತ್ತಿನ ದಾಸವಾಳ ಹೂ ಬಿಡ್ತಾಯಿದೆ ಇವಾಗ. ಮಳೆ ಆಗಿತ್ತು ರಾತ್ರಿ, ಎಲ್ಲ ಗಿಡಗಳಲ್ಲಿಯೂ ನೀರು ತುಂಬಿಕೊಂಡಿದೆ. ಓಲಿದೆ, ಓಲ್ಗಳು ಈ ರೀತಿ ಒಂದೊಂದು ಸಾರಿ ಮುಚ್ಕೊಳ್ತವೆ. ಆಗ ನಾವು ಮಳೆಗಾಲಕ್ಕೆ ಈ ರೀತಿ ಬಂದು ನೋಡಿ ಚೆಕ್ ಮಾಡಿ ಇವುಗಳನ್ನೆಲ್ಲ ಸರಿ ಮಾಡ್ಕೋಬೇಕು. ಇಲ್ಲಾಂದರೆ ಗಿಡ ಅಲ್ಲೇ ಕೊಳೆಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೋ ಇವತ್ತು ಸುಮಾರು ಸಕ್ಯುಲೆಂಟ್ ಲೀವ್ಸ್ಗಳು ಉದುರಿದೆ, ಅಂದರೆ ಎಲ್ಲ ಬಲ್ತಿದ್ದಾವೆ. ನಾನು ಕಿತ್ತು ಅವನ್ನ ಪ್ರೊಪಗೇಷನ್ ಮಾಡಿಲ್ಲ, ಅದಕ್ಕೆ ಅವೇ ಉದುರೋಗೋ ಥರ ಆಗೋಗಿದೆ. ನೋಡಿ ಎಷ್ಟೊಂದು ಉದುರಿದೆ ಕೆಳಗಡೆ. ಆ ಕಡೆನೂ ಹೀಗೆ ಆಗಿದೆ. ನಮ್ಮ ಮನೆಯಲ್ಲಿ ಅಡೆನಿಯಮ್ ಗಿಡಗಳು ಹೂ ಬಿಟ್ಟಿದೆ. ಇದೆಲ್ಲವೂ ಆನ್ಲೈನಿಂದ ಮೀಶೋಯಿಂದ ತರಿಸಿದಂತಹ ಗಿಡಗಳು. ಬಟ್ ಎಲ್ಲ ಗಿಡಗಳಲ್ಲಿಯೂ ಇವತ್ತು ಹೂ ಬಿಡೋ ಥರ ಕಾಣಿಸ್ತಾ ಇದೆ. ಹಾಗೆ ಹೊಸದಾಗಿ ಹೂ ಹರಳಿದೆ, ನೋಡಿ ಖುಷಿ ಆಯಿತು. ಬಟ್ ಎಲ್ಲ ಕಲರ್ಗಳು ಒಂದೇ ಅಂತ ಅನ್ನಿಸ್ತಿದೆ. ಹರಳಿದ ಮೇಲೆ ನೋಡಬೇಕು. ಬಟ್ ನೋಡಿ ಖುಷಿ ಆಯಿತು, ಹೂ ಬಂದಿದೆಯಲ್ಲ. ಹಾಗಾಗಿ ಕೋಲಿಯಸ್ ಗಿಡಗಳಲ್ಲಿ ಈ ರೀತಿ ಕುಡಿ ಭಾಗನ ಪಿಂಚಿಂಗ್ ಮಾಡಬೇಕು. ಪಿಂಚಿಂಗ್ ಮಾಡೋದ್ರಿಂದ ಗಿಡ ಬುಷಿಯಾಗಿ ಚೆನ್ನಾಗಿ ಕಾಣಿಸೋ ಹಂಗಾಗುತ್ತೆ. ಈ ಕೋಲಿಯಸ್ ಗಿಡಗಳಲ್ಲಿ ಪಿಂಚಿಂಗ್ ಮಾಡೋದೇ ತುಂಬ ಮುಖ್ಯವಾದದ್ದು. ಈ ಪಿಂಚಿಂಗ್ ಮಾಡುವಾಗ ನೀವು ಬೇಕಾದವರು ಸ್ವಲ್ಪ ಉದ್ದ ತಗೊಂಡು ಈ ಪಿಂಚಿಂಗ್ ಮಾಡಿರೋಂಥ ಈ ಕುಡಿ ಭಾಗನೇ ಈ ರೀತಿ ಮಣ್ಣಲ್ಲಿಟ್ಟರೆ ಇದೇ ಕೂಡ ಹೊಸ ಗಿಡ ಆಗುತ್ತೆ ನಮಗೆ. ಪಿಂಚಿಂಗ್ ಮಾಡೋದನ್ನ ಜಾಸ್ತಿ ಗಿಡ ಮಾಡ್ಕೋಬೇಕು ಅನ್ನೋರು ಆ ರೀತಿ ಮಾಡ್ಕೋಬಹುದು. ಹೀಗೆ ಸ್ವಲ್ಪ ಉದ್ದ ತಗೊಂಡು ಇದನ್ನೇ ಒಂದು ಪಾಟಲ್ಲಿ ಇಟ್ಟರೆ ಸಾಕು. ಈಗ ಮಳೆಗಾಲ ಆಗಿರೋದ್ರಿಂದ ಬೇಗನೆ ಬಂದುಬಿಡುತ್ತೆ, ಹಾಳಾಗಲ್ಲ ಗಿಡ. ಇದು ಬೇಗ ನಮಗೆ ಹೊಸ ಗಿಡ, ಕೋಲಿಯಸ್ ಗಿಡ. ಗಣಿಗ್ಲೆ ಗಿಡ ಹೂ ಬಿಟ್ಟು ಮುಗಿದ ನಂತರ ಈ ರೀತಿ ಕಡ್ಡಿಗಳು ಬರ್ತಾವಲ್ಲ, ಇದನ್ನು ನಾವು ಕಟ್ ಮಾಡಿ ತೆಗೆದುಬಿಡಬೇಕು. ಆಗ ಅಲ್ಲಿಂದನೇ ಹೊಸ ಗ್ರೋತ್ಗಳು ನಮಗೆ ಆರಂಭ ಆಗೋದು. ಈ ಕಡ್ಡಿಗಳನ್ನ ಹೂ ಮುಗಿದ ತಕ್ಷಣ ತೆಗಿಬೇಕು. ನೋಡಿ ಅಲ್ಲಿಂದನೇ ನೋಡಿ ಈ ರೀತಿ ನಾವು ತೆಗಿಲಿಲ್ಲ ಅಂದರೂ ಬರುತ್ತೆ. ಬಟ್ ನಾವು ತೆಗೆದು ಅವಕ್ಕೆ ಜಾಗ ಮಾಡಿಕೊಟ್ಟಾಗ ಅದನ್ನು ಒಣಗಿಸೋವಂಥ ಎನರ್ಜಿ ಬೇಕಲ್ಲ, ಆ ಟೈಮ್ನ ಅದು ಗಿಡ ಬೆಳವಣಿಗೆಗೆ ಕೊಡುತ್ತೆ. ನೋಡಿ ಅಲ್ಲಿಂದನೇ ಹೊಸ 3 ಕೌತುಗಳು ಬಂದಿದೆ. ಆದರೆ ಆ ಕೌತುಗಳು ಅಷ್ಟು ಬೇಗ ಹೂ ಬಿಡೋ ಹಾಗಾಗಿದೆ. ಇಷ್ಟು ಫಾಸ್ಟಾಗಿ ಒಂದು ಹೂ ಬಿಟ್ಟು ಈ ಕಡ್ಡಿ ಒಣಗ್ತಾ ಇದೆ ಅಂದ ತಕ್ಷಣ ಇಷ್ಟು ಫಾಸ್ಟಾಗಿ ಗ್ರೋತ್ ಆಗಬೇಕು ಅಂದರೆ ನಾವು ಗಿಡಗಳಿಗೆ ಒಳ್ಳೆ ರೀತಿಯಲ್ಲಿ ಆ ಕಾಲಕ್ಕೆ ತಕ್ಕಂತೆ ಫರ್ಟಿಲೈಸರ್ಗಳನ್ನ ಕೊಡಬೇಕು. ಆಗ ಇಷ್ಟು ಫಾಸ್ಟಾಗಿ ಮತ್ತೆ ಗಿಡ ರೀಗ್ರೋತ್ ಆಗೋದು. ಎಷ್ಟೋ ಜನ ಹೇಳ್ತಾರೆ ಗಣಗ್ಲೆ ಗಿಡ ಹೂವೇ ಬಿಟ್ಟಿಲ್ಲ, ತುಂಬ ದೊಡ್ಡದಿದೆ ಗಿಡ ಅಂತ ಹೇಳ್ತಾರೆ.
ಆ ಗಿಡ ಭೂಮಿಯಲ್ಲಿದ್ದು ಹೂ ಬಿಡಲಿಲ್ಲ ಅಂದರೂ ಕೂಡ ನೀವು ಫರ್ಟಿಲೈಸರ್ ಹಾಕಬೇಕು. ಆಗ ಗಣಗ್ಲ ಗಿಡದಲ್ಲಿ ಹೂವನ್ನು ಪಡ್ಕೊಳ್ಳೋದಕ್ಕಾಗೋದು ಮತ್ತು ಇಷ್ಟು ಫಾಸ್ಟಾಗಿ ಹೂ ಪಡ್ಕೊಳ್ಳೋಕ್ಕಾಗುತ್ತೆ. ಅದಕ್ಕೆ ಗಣಗ್ಲೆ ಗಿಡಗಳಿಗೆ ಫರ್ಟಿಲೈಸರ್ನ ಕರೆಕ್ಟಾಗಿ ಕೊಡಿ ಅಂತ ಹೇಳೋದು. ಆಮೇಲೆ ಹೊಸಬ್ರು ಯಾರಾದರೂ ಈ ವಿಡಿಯೋ ನೋಡೋ ಅಂಥವ್ರು ಏನು ಫರ್ಟಿಲೈಸರು ಅಂತ ಕೇಳಬೇಡಿ. ಇದಕ್ಕೆ ನಾನು NPK ಮತ್ತು ಯೂರಿಯಾವನ್ನು ಮಿಕ್ಸ್ ಮಾಡಿ ಒಂದು ಯಾವ ಅಳತೆಯಲ್ಲಿ ಹಾಕಬೇಕು ಅಂತೇಳಿ ನಾನು ಆಲ್ರೆಡಿ ವಿಡಿಯೋಗಳನ್ನು ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ. ನೋಡಿ, ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ಇದರಲ್ಲೂ ಕೂಡ ಹೀಗೆ ಪಿಂಚಿಂಗ್ ಮಾಡಬೇಕು. ಪಿಂಚಿಂಗ್ ತುಂಬ ಸಣ್ಣ ಗಿಡ ಆದರೂ ಪರವಾಗಿಲ್ಲ. ನೋಡಿ, ಈ ಥರ ಎರಡು ಎಲೆಯನ್ನಾದರೂ ನೀವು ಪಿಂಚಿಂಗ್ ಮಾಡಿ, ಆಗಲೇ ಖುಷಿಯಾಗಿ ಕೋಲಿಯಸ್ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಕೋಲಿಯಸ್ ಗಿಡದಲ್ಲಿ ಈ ರೀತಿ ಹೂ ಬರೋದಕ್ಕೆಲ್ಲ ಬಿಡಬಾರ್ದು. ಆ ರೀತಿ ಹೂ ಬರ್ತಿದೆ ಅಂದಾಗ ಈ ರೀತಿ ಚೂಟಿ ತೆಗೆದುಬಿಡಿ. ಆಗ ಒಳ್ಳೆ ಗ್ರೋತ್ ಖುಷಿಯಾಗಿರೋಂಥ ಗಿಡವನ್ನು ನೋಡಬಹುದು. ನೋಡಿ, ಸುಮಾರು ಲೀಫ್ಗಳು ಉದುರಿದೆ. ಅಂದರೆ ಇವೆಲ್ಲ ಬಲ್ತಿರೋ ಅಂಥ ಲೀಫ್ಗಳು. ನಾವು ಇದನ್ನು ತೆಗೆದು ಹಾಕಬೇಕಿತ್ತು, ಹಾಕಿಲ್ವಲ್ಲ. ಹಾಗಾಗಿ ಗಿಡ ತನ್ನ ಕೆಲಸವನ್ನು ತಾನೇ ಮಾಡ್ಕೋತಾ ಇದೆ. ಇದನ್ನು ಈಗ ಸೀಡ್ಲಿಂಗ್ ಟ್ರೈನಲ್ಲಿ ಹಾಕಿ ಮತ್ತೊಂದು ಮರಿ ಗಿಡ ಮಾಡ್ಕೊಳ್ಳೋದು ಅನುಕೂಲ ಆಗುತ್ತೆ. ನಾನು ಈ ಗಿಡ ಈ ಲೀಫ್ ಎಲೆಗಳನ್ನ ಈ ಥರ ಸೀಡ್ಲಿಂಗ್ ಟ್ರೈನಲ್ಲಿ ಹಾಕೋದು. ನನಗೆ ಸೀಡ್ಲಿಂಗ್ ಟ್ರೈನಲ್ಲಿ ಹಾಕಿರೋದ್ರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಅನ್ನೋ ರೀತಿ ಆಗಿದೆ. ಹಾಗಾಗಿ ನಾನು ಯಾವಾಗಲೂ ಈ ಲೀಫ್ಗಳನ್ನ ಸೀಡ್ಲಿಂಗ್ ಟ್ರೈನಲ್ಲೇ ಹಾಕಿ ಹೊಸ ಗಿಡಗಳನ್ನ ಮಾಡ್ಕೊಳ್ಳೋದು. ಇಲ್ಲಿಯವರೆಗೆ ನಾನು ಹೇಳಿದಂಥ ಇನ್ಫಾರ್ಮೇಷನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಲ್ಲಿವರೆಗೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.